ಹಾಯ್ ಸರ್, ಹೇಗಿದ್ದೀರಾ? ಈಗ ಫ್ರೇಮ್ ಒಳಗಡೆ ಇದ್ದೀನಿ, ಫ್ರೇಮ್ ಹೊರಗಡೆ ಇರೋರು ಮಾತಾಡ್ತಾರಲ್ಲ ಅವ್ರನ್ನ ಕೇಳಿ ಅವ್ರು ಹೇಗಿದ್ದಾರೆ ಅಂತ. ಓಕೆ ಸರ್, ಈ ಮುಖದಲ್ಲಿ ತುಂಬಾ ಎದ್ದು ಕಾಣಿಸ್ತಾ ಇದೆ. ಟ್ರೋಲ್ ಆಗಿದ್ದಕ್ಕೆ ತುಂಬಾ ತಲೆ ಹಾಳು ಮಾಡ್ಕೊಂಡಿದ್ದೀರಲ್ಲ. ಗೊತ್ತು ನೀವೇನೇ ಮಾಡಿ ಸರ್, ಹೋಗಿರೋ ಮರ್ಯಾದೆ ವಾಪಸ್ ಬರಲ್ಲ ಪಕ್ಕ. ಅಡಿಕೆ ಕದ್ರೂ ಕಳ್ಳ, ಆನೆ ಕದ್ರೂ ಕಳ್ಳ, ವಾಪಸ್ ಬರಲ್ಲ. ಥ್ಯಾಂಕ್ ಯು ಬಿಗ್ ಬಾಸ್, ನಮಗೆ ಮಾಡರ್ನ್ ಆರ್ಯಭಟನ್ ಕೊಟ್ಟಿದ್ದಕ್ಕೆ. ಸರ್, ಸರ್ಕಲ್ಗೆ ಎಷ್ಟು ಸೈಡ್ ಇರುತ್ತೆ ಇನ್ನೊಂದ್ ಸರ್ತಿ ಹೇಳ್ಬಿಡಿ. ಸೀಯಿಂಗ್ ಸರ್, ಇದು ಕ್ವೆಶ್ಚನ್ ನೀವು ಮ್ಯಾಥಮೆಟಿಕಲ್ ಕ್ವೆಶ್ಚನ್ ಅಥವಾ ಯಾವ ಕಾಂಟೆಕ್ಸ್ಟ್ ನಲ್ಲಿ ಕೇಳ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಬಯೋಲಜಿ ಕಾಂಟೆಕ್ಸ್ಟ್ ಅಲ್ಲಿ ಕೇಳ್ತಿದ್ದೀನಿ ಸರ್. ಒಳಗೆ ಹೊರಗೆ ಅದ್ರಲ್ಲಿ ಅರ್ಥ ಆಯ್ತು ಅನ್ಸುತ್ತೆ. ನಾನು ಕೇಳಿದಂತ ಕಾಂಟೆಕ್ಸ್ಟ್ ಒಂದು, ಅವನು ಕಂಪ್ಯೂಟರ್ ಸೈನ್ಸ್ ಅಂತ ಹೇಳ್ದ. ಹೌದು. ಎರಡನೇದು, ಅವ್ನು ನಿಂತಿದ್ದು ಸರ್ಕಲ್ ಒಳಗೆ, ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಸರ್ಕಲ್ ಒಳಗೆ. ಸರ್ಕಲ್ ಹೊರಗಡೆ ಹೋಗ್ತೀಯ. ಅಯ್ಯೋ ಸರ್, ಅವ್ನ್ ಹೊರಗೆ ಹೋಗೋದ್ ಬಿಡಿ. ನಾನ್ ಕೇಳಿರೋ ನಿಮಗೆ 1 ಮಾರ್ಕ್ಸ್ ಕ್ವಶನ್ಗೆ ನೀವು 10 ಲೈನ್ ಆನ್ಸರ್ ಹೇಳ್ತಿದ್ದೀರಲ್ಲ, ನನ್ ಮೆದುಳಿಗೆ ಕೈ ಹಾಕಿ ಅದನ್ನ ಅರ್ಥ ಮಾಡ್ಕೊಳ್ಳೋಷ್ಟ್ರಲ್ಲಿ ಕನ್ಫ್ಯೂಸ್ ಆಗಿ ಸತ್ತೋಗ್ತೀನಿ ಅನ್ಸ್ತಿದೆ. ಅಯ್ಯೋ, ಇವಾಗ್ಲಾದ್ರೂ 1 ಮಾರ್ಕ್ಸ್ ಆನ್ಸರ್ ಹೇಳಿ. ಸರ್ಕಲ್ಗೆ ಎಷ್ಟು ಸೈಡ್ ಇರುತ್ತೆ? ಸರ್ಕಲ್ ಹ್ಯಾಸ್ 2 sides, ಇನ್ಸೈಡ್ ಅಂಡ್ ಔಟ್ಸೈಡ್. ಅಷ್ಟೇ. ಇಲ್ಲೇನ್ ಮಾಡ್ತಿದ್ಯಲ್ಲ? ಈ ಸರ್ಕಲ್ ಎಷ್ಟು ಸೈಡ್ ಇದಾವ ಅಂತ ನೋಡ್ತಿದ್ದೆ. ಎಷ್ಟು ಸೈಡ್ ಇದಾವ ಹೇಳು? ಸರ್ಕಲ್ 0 ಸೈಡ್ ಅಲ್ಲ ಇರೋದು. ತಪ್ಪು. ಇವಾಗ ನಾನು ಎಲ್ಲಿದ್ದೀನಿ ಹೇಳು? ಒಳಗಡೆ. ಸರ್ಕಲ್ ಒಳಗಿದ್ದೀನಿ, ಇದು ಒಂದ್ ಸೈಡ್. ಇವಾಗ ಹೊರಗ್ ಬಂದೆ, ಇದೊಂದ್ ಸೈಡ್. 2 ಇದಾವ ಟೋಟಲ್ ಸರ್ಕಲ್ ಸೈಡ್. ಹುಚ್ಚ, ಯಾವ ಸಬ್ಜೆಕ್ಟ್ ಅಲ್ಲಿ ಇರೋದು? ಇದು ವಿನಯ್ ಸಬ್ಜೆಕ್ಟ್. ಅವ್ರು ಹೇಳಿದ್ದನ್ನ ಕೇಳಿ ಒಂದು ಕ್ಷಣ ನನ್ನ ಮೈಯೆಲ್ಲ ಕಂಪಿಸ್ತು. ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ವೃತ್ತಕ್ಕೆ ಇನ್ಸೈಡ್ ಔಟ್ಸೈಡ್ ಇದೆ ಎಂದ ನಟ ವಿನಯ್ ಗೌಡ ತಮ್ಮನ್ನು ತಾವು ಆರ್ಯಭಟ ಎಂದು ಟ್ರೋಲ್ ಮಾಡಿದವರಿಗೆ ಖಡಕ್ ಆಗಿ ಉತ್ತರ ನೀಡಿದ್ದಾರೆ. ನೆಗೆಟಿವ್ ಕಮೆಂಟ್ ನಿಂದಲೇ ನನ್ನ ಇನ್ಸ್ಟಾ ವೈರಲ್ ಆಗ್ತಾ ಇರುವುದು, ಪುಕ್ಕಟೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಿ ಎಂದು ತಿರುಗೇಟು ಕೊಟ್ಟಿದ್ದಾರೆ. ವೃತ್ತಕ್ಕೆ 2 ಸೈಡ್ ಕಂಡುಹಿಡಿದಿರುವ ಮಹಾ ತತ್ವಜ್ಞಾನಿ ವಿನಯ್ ಗೌಡರಿಗೆ ನೆಟ್ಟಿಗರ ಟ್ರೋಲ್. ಬಿಗ್ ಬಾಸ್ ಕನ್ನಡ 13ರ ಅಗ್ನಿ ಪರೀಕ್ಷೆಯಲ್ಲಿ ವಿನಯ್ ಗೌಡ ಕೇಳಿದ ಒಂದು ಪ್ರಶ್ನೆ ಇದೀಗ ಸಖತ್ ಚರ್ಚೆ ಆಗ್ತಾ ಇದೆ. ಸ್ಪರ್ಧೆಯ ವಿದ್ಯಾಭ್ಯಾಸದ ಬಗ್ಗೆ ಕೇಳಿದ ವಿನಯ್ ಗೌಡ ಬಳಿಕ ಒಂದು ಸರ್ಕಲ್ಗೆ ಎಷ್ಟು ಸೈಡ್ಸ್ ಇರುತ್ತೆ ಎಂದು ಪ್ರಶ್ನೆ ಕೇಳಿದ್ರು. ಇದಕ್ಕೆ ಸ್ಪರ್ಧಿ ವೃತ್ತಕ್ಕೆ ಸೈಡೇ ಇಲ್ಲ ಸರ್ ಎಂದು ಉತ್ತರಿಸಿದ್ದಾರೆ. ಆದ್ರೆ ವಿನಯ್ ಗೌಡ ಮಾತ್ರ ವೃತ್ತಕ್ಕೆ ಒಳಗೆ ಒಂದು ಹೊರಗೆ ಒಂದು ಎಂದು 2 ಸೈಡ್ಸ್ ಇರುತ್ತದೆ ಎಂದು ಹೇಳಿದ್ದಾರೆ. ಇದೀಗ ಇದೇ ವಿಚಾರ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದು, ವೃತ್ತಕ್ಕೆ ಸೈಡ್ಸ್ ಇರುತ್ತೆ ಅನ್ನೋದು ಸರಿನಾ ಎಂದು ನೆಟ್ಟಿಗರು ಪ್ರಶ್ನಿಸುತ್ತಿದ್ದಾರೆ. ಕೆಲವರು ವಿನಯ್ ಗೌಡ ಅವರ ಪ್ರಶ್ನೆ ಮತ್ತು ಉತ್ತರವನ್ನು ಟ್ರೋಲ್ ಮಾಡ್ತಿದ್ದಾರೆ. ಮತ್ತಷ್ಟು ಮಂದಿ ಅಗ್ನಿ ಪರೀಕ್ಷೆಯ ಜಡ್ಜ್ಗೆ ಇಂತಹ ಬೇಸಿಕ್ ಕಾಮನ್ ಸೆನ್ಸೇ ಇಲ್ವಾ ಎಂದು ಟೀಕಿಸುತ್ತಿದ್ದಾರೆ. ಈ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು? ವಿನಯ್ ಹೇಳಿದ್ದು ಸರಿನಾ, ಸ್ಪರ್ಧಿ ಹೇಳಿದ್ದು ಸರಿನಾ? ಕಾಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಿದ್ರೆ ಅಗ್ನಿ ಎಲ್ಲ ಅಗ್ನಿ ಪರೀಕ್ಷೆ. ಸ್ಕ್ರೀನಿಂಗ್ ಬೈ ಸಾಮಾನ್ಯ ನಡಿ ಮನೆ ನಡಿ, ಕೋ ಸ್ಕ್ರೀನಿಂಗ್ ಬೈ ಬಗ್ನೋಡು ಬಂಗಾರ, ಪವರ್ಡ್ ಬೈ ನೀರ್ ಕೊಡಿ ಉಚ್ಚ ಕೊಡಿ, ಅಂಡ್ ಪ್ರೆಸೆಂಟೆಡ್ ಬೈ ಹೆಲಿಕಾಪ್ಟರ್ ಟಾಟಾ ಬಂಗಾರಪ್ಪ ಶಾಲೆ, ಸ್ಪಾನ್ಸರ್ ಬೈ ಹಾರ್ಪಿಕ್ ಮಂಜಾ. ನೀವು ನೋಡ್ತಿದ್ದೀರಾ ಬಣ್ಣದ ಟಿವಿ. ವಿತ್ ಲವ್ಫುಲ್ ಜಡ್ಜಸ್ ಆಫ್ ಸಂಗೀತ ಮೊಬೈಲ್ ಬಂದಂತ ಟಿ ಅಂಡ್ ಆಲ್ಬರ್ಟ್ ವಿನಯ್ ಆರ್ಯಭಟ. ಲೆಟ್ಸ್ ಬ್ರಿಂಗ್ ನೆಕ್ಸ್ಟ್ ರೋಗಿ. ಬಂತು 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 ಬಿಡೋ, ಬಂತು. ಹುಳ ಆಯ್ತು, ಹುಳ. ಒಂದ್ ತಿಗ್ದಲ್ಲಿ ಹುಳ ಇತ್ತು, ಬಂತು. ಗುಂಡಿ ಯಾಕೆ ಉಲ್ಟಾ ಹಾಕಿದ್ಯಾ ಸರ್? ಇರೋದ್ ಹೆಂಗೆ ಗೊತ್ತಲ್ಲ, ಅಮ್ಕುಡುಮ್ಕು ಆರ್ಮಿ ತರ ಕಾಯ್ತೀನಿ ಸರ್. ಕೊಂಜ ನೀನ್ ಶಡೆ ಕಣೋ. ಥ್ಯಾಂಕ್ ಯು ಸರ್. ನೀನು ನಮ್ಮ ಬಳೆರಾಣಿಗೆ ಕಂಪ್ರೆಸ್ ಮಾಡು. ಇಲ್ಲ ಸರ್, ಮಾಡಲ್ಲ. ಇಲ್ಲ ಅಂದ್ರೆ ಹೋಗ್ತಾ ಇರು. ನಡಿ ನಡಿ, ಸಾಮಾನ್ಯಡಿ ಮನೆಗ್ ನಡಿ ನಡಿ. ಹೋಗ್ಬೇಕಾ ಸರ್? ಹೋಗ್ಲಾ ಬೇಡವಾ? ಹೋಗ್ಲಾ ಬೇಡವಾ? ಹೋದ್ರೆ ಒಳ್ಳೆ ಆಟಿಟ್ಯೂಡ್ ಅವರ ಮೇಂಟೈನ್ ಆಗುತ್ತೆ, ಎಡಿಟ್ ಆಗುತ್ತೆ. ಓಕೆ ಬಾಯ್ ಸರ್. ಪಬ್ಲಿಸಿಟಿ ಮಾಡೋದನ್ನ ಎಲ್ಲರೂ ಬಿಗ್ ಬಾಸ್ ಶೋ ನೋಡಿ ಕಲಿಬೇಕ. ವಿನಯ್ ಗೌಡ ಅವ್ರು ಹೇಳಿದ ಸರ್ಕಲ್ ಕಾನ್ಸೆಪ್ಟ್ ಅನ್ನ ಎಲ್ಲರೂ ದಡ್ಡ ಅಂತ ಟ್ರೋಲ್ ಮಾಡತ್ತಾರ. ಆದ್ರೆ ಅವ್ರು ದಡ್ಡರಲ್ಲ, ಇದೊಂದು ಮಾಸ್ಟರ್ ಮೈಂಡ್ ಸ್ಟ್ರಾಟಜಿ. ನೆಗೆಟಿವ್ ಆದ್ರೂ ಆಗಿರ್ಲಿ, ಪಾಸಿಟಿವ್ ಆದ್ರೂ ಆಗಿರ್ಲಿ, ಅವ್ರಿಗೆ ಬೇಕಾಗಿರೋದು ಜನರ ಅಟೆನ್ಷನ್ ಮತ್ ಆಡಿಯನ್ಸ್ ಕ್ಯೂರಿಯಾಸಿಟಿ. ಅವ್ರ ಬೇಕಾದ್ರೆ ಎಡಿಟ್ ಮಾಡುವಾಗ ಅಥವಾ ಟೆಲಿಕಾಸ್ಟ್ ಮಾಡುವಾಗ ಈ ಕ್ಲಿಪ್ ಅನ್ನ ತೆಗಿಬಹುದಿತ್ತ, ಅವರು ತೆಗೆದಿಲ್ಲ. ಇದ್ರ ಮೇಲೆ ನೀವೇ ಅರ್ಥ ಮಾಡ್ಕೊಳ್ಳಿ. ಗಿನ್ನಿಸ್ ರೆಕಾರ್ಡ್ ಸರ್ಟಿಫಿಕೇಟ್ ಅನ್ನ ಹರಿಯೋದ, ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಡಿಲೀಟ್ ಮಾಡೋದ, ಮತ್ತೆ ಈ ತರ ಯೂನಿಕ್ ಟಾಸ್ಕ್ ಗಳನ್ನ ಕೊಡೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಜನ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾರ, ಮೀಮ್ಸ್ ಮಾಡ್ತಾರ, ಮತ್ತ ಎಲ್ಲಾ ಪ್ಲಾಟ್ಫಾರ್ಮ್ ಗಳಲ್ಲೂ ಶೇರ್ ಮಾಡ್ತಾರ. ಇದರಿಂದ ಆಟೋಮೆಟಿಕಲಿ ಶೋಗೆ ಪ್ರಮೋಷನ್ ಜಾಸ್ತಿ ಸಿಗ್ತೈತಿ, ಮತ್ತ ಜನರಲ್ಲಿ ಕ್ಯೂರಿಯಾಸಿಟಿ ಉಂಟು ಮಾಡ್ತೈತಿ. ಆದ್ರ ಇದನ್ ತಪ್ಪಂತ ನಾವ್ ಹೇಳಕ್ ಆಗಲ್ಲ. ಯಾಕಂದ್ರ ಕೋಟ್ಯಾಂತರ ದುಡ್ಡನ್ನ ಇನ್ವೆಸ್ಟ್ ಮಾಡಿ ಒಂದು ಶೋ ನಿರ್ಮಾಣ ಮಾಡುವಾಗ ಜನರನ್ನ ರೀಚ್ ಮಾಡಿಸೋಕೆ ಈ ತರ ಮೆಥಡ್ ಮತ್ತು ಸ್ಟ್ರಾಟಜಿಗಳ ಕಾಮನ್.
ಗೂಗಲ್ ನಂಬ್ಲಾ ಇಲ್ಲ ಮೋದಕ್ ಕಂಪ್ನಿ ಓನರ್ ನಂಬ್ಲಾ? ಒಂದ್ ಸರ್ಕಲ್ಗೆ ಎಷ್ಟು ಸೈಡ್ಸ್ ಇರುತ್ತೆ ನೋಡಿ, ಇಲ್ಲ ಅಲ್ಲಿ ನೋಡಿ 2 ಸೈಡ್ ಇರುತ್ತೆ, ಇನ್ನೂ ಒಂದು ಔಟ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಒಂದು ಸರ್ಕಲ್ಗೆ ಎಷ್ಟು ಸೈಡ್ಸ್ ಇರುತ್ತೆ? ಸರ್ಕಲ್ ಸೈಡ್ಸ್ ಇಲ್ವಾ? 2 ಸೈಡ್ ಇರುತ್ತೆ, ಇನ್ಸೈಡ್ ಅಂಡ್ ಔಟ್ ಸೈಡ್. 35 ಸ್ಟಾರ್ಟ್ಅಪ್ ಸ್ಟಾರ್ಟ್ ಮಾಡಿದೀನಿ ಅಂತ. ಒಂದು ಸ್ಟಾರ್ಟ್ಅಪ್ ನ ಸ್ಟಾರ್ಟ್ ಮಾಡಕ್ಕೆ ಇಟ್ ಟೇಕ್ಸ್ ಬ್ಲಡ್ ಅಂಡ್ ಸ್ವೆಟ್. ನೀವು ಹಾಗೆ ನಾನು ಒಂದು ಸ್ಟಾರ್ಟ್ಅಪ್ ನ ಸ್ಟಾರ್ಟ್ ಮಾಡಿದೀನಿ ಅಂತ ಹೇಳಿ ಅಷ್ಟು ಫೌಂಡರ್ಸ್ ಗೆ ನೀವು ಅವಮಾನ ಮಾಡಿದ್ರೆ ನೀವು ಬಿಗ್ ಬಾಸ್ ಅಲ್ಲಿ ಇರಕ್ಕೆ ಲಾಯಕ್ಕಿಲ್ಲ. ಇವಾಗ ನನ್ನ ಹತ್ರ 30 ಸ್ಟಾರ್ಟ್ಅಪ್ ಇದೆ ಅಂತ ಹೇಳಿದೆ ಅಲ್ವಾ, ನೋಡಿ ಇದೇ ಒಂದು ಸ್ಟಾರ್ಟ್ಅಪ್. ಅಲ್ಲಿ ನೋಡಿ ಅದೊಂದು ಬಿಲ್ಡಿಂಗ್ ಇದೆಯಲ್ಲ, ಅದೊಂದು ಇನ್ನೊಂದು ಸ್ಟಾರ್ಟ್ಅಪ್. ಸೊ ಹಿಂದಗಡೆ ಈ ಕಡೆ ಒಂದು ಸ್ಟಾರ್ಟ್ಅಪ್. ಸೊ ನನ್ನ ಹತ್ರ 30 ಸ್ಟಾರ್ಟ್ಅಪ್ಗಳಿದೆ. ಸೊ ಆದ್ರೂ ಸರ್ಕಲ್ ಅಲ್ಲಿ ಇನ್ಸೈಡ್ ಔಟ್ ಸೈಡ್. ಲೆಟ್ಸ್ ಗೋ. ಅಲ್ಲ, ನಾನು ನೋಡ್ತಲೇ ಇದ್ದೀನಿ ಅದೆಷ್ಟು ಟ್ರೋಲ್ ಮಾಡ್ತಾ ಇದ್ದೀರಾ ವಿನಯ್ ಗೌಡ ಹೇಳಿರೋ ತಪ್ಪು ಅಂತ. ಈ ವಿಡಿಯೋ ನೋಡ್ಕೊ ಬನ್ನಿ, ನಿಮ್ಗೆ ಗೊತ್ತಾಗುತ್ತೆ. ಅವ್ರು ಹೇಳಿದ್ದನ್ನ ಕೇಳಿ ಒಂದು ಕ್ಷಣ ನನ್ನ ಮೈಯೆಲ್ಲ ಕಂಪಿಸ್ತು. ಇದನ್ನೆಲ್ಲ ಹ್ಯಾಕ್ ಸಾಧಿಸಿದ್ರಿ ಅಂತ ಕೇಳಿದಾಗ ಇವರು ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ತಿಳಿದಂತೆ ಗೊತ್ತಾಯ್ತು. ಅರ್ಥ ಆಯ್ತು ಅನ್ಸುತ್ತೆ. 5 ಜನ ಫ್ರೀಡಮ್ ಫೈಟರ್ಸ್ ಹೆಸರು ಹೇಳು ಸರ್. ನನ್ಗೆ ಐಡಲ್ ಆಗಿರೋದು ಮಾತ್ರ ಹೇಳ್ತೀನಿ. 5 ಜನ ಅಂತ ಹೇಳಕ್ ಮಹಾತ್ಮ ಗಾಂಧೀಜಿ, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸು, ಜವಾಹರ್ಲಾಲ್ ನೆಹರು, ಇನ್ನೊಬ್ರು ಯಾರು ಫಿಲ್ ಮಾಡ್ಕೊಳ್ಳಿ. ನನ್ ಗುರಿ ನೋಡ್ಕೊಂಡು ಹೋಗ್ತಾ ಇರ್ತೀನಿ. ಗುರಿ ನೋಡ್ಕೊಂಡು ಹೋಗಿ. ಇಲ್ಲ ಸರ್, 4ಕ್ಕೆ 4 ಜನ ರೆಡ್ ಕೊಟ್ಟಿದ್ದಾರೆ. ಇವ್ರು ರಿಜೆಕ್ಟೆಡ್. ಇಲ್ಲ ಸರ್, ಹೋಗಲ್ಲ. ಇಲ್ಲಿ ಪ್ರತಿಭೆಗಿಂತ ಸೆಂಟಿಮೆಂಟ್ ಮತ್ತು ಸಿಂಪತಿಗೆ ಬೆಲೆ ಜಾಸ್ತಿ ಅನ್ನೋದನ್ನ ನಮ್ಮ ಕನ್ನಡ ವಾಹಿನಿಗಳು ಕಾಲದಿಂದಲೂ ಸಾಬೀತು ಮಾಡಿಕೊಂಡು ಬರ್ತಾನೆ ಇದಾವೆ ಅಂತಂದ್ಬಿಟ್ಟು ಇಲ್ಲಿ ಕಮೆಂಟ್ ನ ಹಾಕಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತೀರಾ ವೀಕ್ಷಕರೇ? ಖಂಡಿತವಾಗ್ಲೂ ಆಗಲಿ. ಯಾಕಂದ್ರೆ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಗಿಲ್ಲಿ ನಟ ಅವ್ರನ್ನ ಇಲ್ಲಿ ಗೆಲ್ಸಲ್ಲ ವಾಹಿನಿಯವರು, ಹಾಗೆ ಹೀಗೆ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆದ್ರೆ ಕೊನೆಗೆ ಗೆದ್ದಿದ್ಯಾರು? ಗಿಲ್ಲಿ ನಟ ಅವರೇ. ಯಾಕಂದ್ರೆ ಸತ್ಯಕ್ಕೆ ನಿಜವಾಗ್ಲೂ ಕೂಡ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ ಅಂತ ಹೆಂಗ್ ಹೇಳ್ತಾರೋ ಅದೇ ರೀತಿ ಖಂಡಿತವಾಗ್ಲೂ ಸತ್ಯಕ್ಕೆ ಇಲ್ಲಿ ಜಯ ಇದ್ದೇ ಇರುತ್ತೆ. ಕೆಲವೊಂದ್ಸತಿ ಬೈ ಲಕ್ ಇಲ್ಲ ಅಂತ ಅಂದ್ಬಿಟ್ಟು ಅನ್ಬೇಕೋ ಏನೋ ಗೊತ್ತಿಲ್ಲ, ಕೆಲವೊಂದ್ಸತಿ ಮಿಸ್ಟೇಕ್ಗಳು ಆಗ್ತವೆ. ಆದ್ರೆ ಅಲ್ಲಿ ಏನ್ ನಡೆದಿತ್ತು ಏನಿಲ್ಲ ಅಂತ ಅಂದ್ಬಿಟ್ಟು ಯಾರಿಗೂ ಕೂಡ ಗೊತ್ತಿರಲ್ಲ. ಆದ್ರೆ ಇವಾಗ ಒಂದು ಪ್ರತಿಭೆ ಬೆಳಕಿಗೆ ಬರಬೇಕು ಅಂತಂದ್ರೆ ಅವರಲ್ಲಿ ರೋಷ, ದ್ವೇಷ, ಕೋಪ, ಸಿಂಪತಿ ಎಲ್ಲಾನು ಕೂಡ ಇದ್ದೇ ಇರುತ್ತೆ. ಈಗ ಇಲ್ಲಿ ಏನ್ ಕುಮಾರಿ ಅವರು ಇಲ್ಲಿ ಅಳ್ತಿದಾರೋ ಇದೇ ಒಂದು ಸಿಚುವೇಶನ್ ಈಗ ಎಲ್ರೂ ಲೈಫಲ್ಲೂ ಕೂಡ ಆಗಿರುತ್ತೆ. ಯಾಕಂದ್ರೆ ತಂದೆನ ನೋಡದೇ ಇರೋರು, ತಂದೆನ ಕಳ್ಕೊಂಡಿರೋರು, ತಂದೆ ಪ್ರೀತಿ ಸಿಗದೆ ಇರೋರಿಗೆ ಖಂಡಿತವಾಗ್ಲೂ ಇದು ಮನಸ್ಸಿಗೆ ನಾಟಿರುತ್ತೆ. ಆದ್ರೆ ಏನಪ್ಪಾ ಅಂತಂದ್ರೆ ನಿಜ ಹೇಳಿದಾಗ ಒಪ್ಕೊಳ್ಳೋಕೆ ಕೆಲವೊಬ್ಬರಿಗೆ ಇಲ್ಲಿ ಆಗಲ್ಲ. ನಾಟಕ, ಡ್ರಾಮಾ ಅಂದ್ಬಿಡ್ತಾರೆ. ಒಂದು ಬಟ್ಟೆ ಚೇಂಜ್ ಮಾಡುವಂತ ಒಂದು ಮನರಂಜನೆ ಟಾಸ್ಕ್ ಕೊಟ್ಟಿದ್ರಲ್ಲ, ಇಲ್ಲಿ ಮೊದಲೇದಾಗಿದ್ದೇನ್ ಗೊತ್ತಾ, ಅವರು ಮೊದಲೇ ಕಂಡೀಷನ್ಸ್ ನ ಹೇಳಿಲ್ಲ. ಜಾಸ್ತಿ ಬಟ್ಟೆ ಹಾಕೊಂಡವ್ರು ವಿನ್ ಆಗೋದಾ ಅಥವಾ ಎಂಟರ್ಟೈನ್ಮೆಂಟ್ ಮಾಡಿದವರು ವಿನ್ ಆಗೋದಾ ಅಂತ. ಆ ಟಾಸ್ಕ್ ಅಲ್ಲಿ ಹೇಳಿದ್ರು ಇವರು ಬರೀ ಬಟ್ಟೆ ಹಾಕೋತಾ ಇದ್ರು. ಮಾಮೂಲಿ ಎಂಟರ್ಟೈನ್ ಮಾಡಿಲ್ಲ. ಅವ್ರು ಏನಾದ್ರೂ ಮಾಡ್ಲಿ ಸ್ಟ್ರಾಟಜಿನ ಉಪಯೋಗಿಸಿ ಒಟ್ನಲ್ಲಿ ವಿನ್ ಆಗಿ ನಿಮ್ ಟೀಮ್ಗೆ ವಿನ್ ತಂದು ಕೊಟ್ಟಿದ್ದಾರೆ ತಾನೇ ಅವರು. ಮಾಡಿಲ್ಲ ಅಂತ ಅಲ್ಲಿಗೆ ಅವರು ಜಡ್ಜಸ್ ನಿರ್ಧಾರನೇ ಉಲ್ಟಾ ಅಂತ ಹೇಳ್ತಾರೆ. ಮತ್ತೆ ಗೆದ್ದಿದ್ದಾರೆ. ಮತ್ತೆ ಗುರು ಕಂಡಕ್ಟರ್ ಅಮ್ಮಗೆ ಅನ್ಸಿದೆ ಪರ್ಸನಲಿ ನೀನು ಅವ್ರಿಗಿಂತ ಸ್ಟ್ರಾಂಗ್ ಇದೆಯಾ ಅಂತ, ಅದಕ್ಕೆ ಅವರು ನಿಮ್ಮನ್ನ ಆಚೆ ತಗೊಂಡ್ಬಂದಿದ್ದಾರೆ. ನಾನು ಗೆಲ್ತಿದ್ದೆ ಮತ್ತೆ ನೀವೆಂತ ಗೆಲ್ಸಿಕ್ ನನ್ನ? ಈ ತಪ್ಪಾಗಿದ್ದು ನಿಮ್ಮಿಂದಲ್ಲ. ಜಡ್ಜ್ಗಳು ಮೊದಲೇ ಟಾಸ್ಕ್ ಅನ್ನ ನಡೆಸುವಾಗ ಕಂಡೀಷನ್ಸ್ ಗಳನ್ನ ಹೇಳಿರ್ಲಿಲ್ಲ. ಗೊತ್ತು ಎಂಟರ್ಟೈನ್ ನಾನು ಮಾಡ್ತೀನಿ, ನಾನು ಬಟ್ಟೆ ಬಿಚ್ಚಬೇಕಾದ್ರು ಮಾಡ್ತೀನಿ, ಬಟ್ಟೆ ಹಾಕೊಬೇಕಾದ್ರು ಮಾಡ್ತೀನಿ, ಓಡಾಡ್ಕೊಂಡು ಮಾಡ್ತೀನಿ. ನಿನ್ ಕರೆಕ್ಟ್ ಅಣ್ಣ, ನೀ ಹೆಂಗಾದ್ರೂ ಮಾಡಿ ಟೀಮ್ಗೆ ವಿನ್ ತಂದು ಕೊಟ್ಟಿದೀಯ, ಅಷ್ಟೇ ನಿನ್ ಕೆಲಸ. ನುಡ್ದಾಡ್ಕೊಂಡು ಮಾಡ್ತೀನಿ ನಾನು ತಿಳ್ಕೊಂಡ್ಬಿಡ್ತೀನಿ. ಟಾಸ್ಕ್ ಗೊತ್ತು ಏನ್ ಎಲ್ಲ ಒಂದ್ 5 ಜೊತೆ ಹಾಕಿರೋ. ಒಂದ್ ಜೊತೆ ಬಟ್ಟೆ ಹಾಕೋದೇ ಕಷ್ಟ ಗುರು, ಅಂತದ್ರಲ್ಲಿ ನೀವು 22 ಜೊತೆ ಹಾಕಿದ್ದೆ. ಅಲ್ಟಿಮೇಟ್ ಗುರು ನೀನು. ಹಳ್ಳಿಲಿ ಒಂದು ಒಲೆ ಹಚ್ಚಕ್ ಗೊತ್ತಿರ್ಲಿಲ್ಲ, ಹಾಲ್ ಕರಿಯಕ್ ಗೊತ್ತಿರ್ಲಿಲ್ಲ. ಆಫ್ಟರ್ ಮ್ಯಾರೇಜ್ ಐ ಡೋಂಟ್ ನೋ ವಿಲೇಜ್ ಲೈಫ್ ಎನಿಥಿಂಗ್, ಬಟ್ ಐ ಅಡ್ಜಸ್ಟೆಡ್ ಫಾರ್ ಎವ್ರಿಥಿಂಗ್. ಆಸ್ ಎ ವುಮೆನ್ ಐ ವಾಂಟ್ ಟು ವಿನ್, ಐ ವಾಂಟ್ ಟು ಸಕ್ಸೆಸ್. ಸ್ಟಾರ್ಟಿಂಗ್ ಹೇಮಲತಾ ಅವ್ರು ಬಂದಾಗ ನೋಡ್ಬಿಟ್ಟು ಪಕ್ಕಾ ರಿಜೆಕ್ಟ್ ಯಾರು ಇವರು ಅಂತ ಅನ್ಕೊಂಡೆ. ಬಟ್ ಸಾಂಗ್ ಹೇಳಿದ್ರು ಗುರು, ವಾಯ್ಸ್ ಕೇಳಿ ಫಿದಾ ಆಗ್ಬಿಟ್ಟೆ. ಅಂಡ್ ಇವರು ಮೆಮಿಕ್ರಿನು ಮಾಡಿದ್ರು ಸ್ಟೇಜ್ ಮೇಲೆ ನೆಕ್ಸ್ಟ್ ಲೆವೆಲ್. ಅಂಡ್ ಹಳ್ಳಿಲಿ ಇರೋದಂತ ಇಂಗ್ಲೀಷ್ ಅಂತೂ ಸಾಕಾದಾಗ ಮಾತಾಡಿದ್ರು. ಸ್ಟೇಜಲ್ಲೆಲ್ಲ ಇಂಪ್ರೆಸ್ ಆಗ್ಬಿಟ್ರು, ಎಲ್ಲರೂ ಗ್ರೀನ್ ಕೊಟ್ಟಿದ್ದಾರೆ. ಅಂಡ್ ಬಿಗ್ ಬಾಸ್ ಮನೆಗೆ ಇವರೆಲ್ಲಾದ್ರೂ ಹೋದ್ರೆ ಒಳ್ಳೆ ಪರ್ಫಾರ್ಮರು, ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾರಂತ ನನಗನ್ನಿಸ್ತು ಪರ್ಸನಲಿ. ಅಂಡ್ ನಿಮ್ಗೆ ಯಾರು ಇಷ್ಟ ಆದ್ರು ನೆನ್ನೆ ಎಪಿಸೋಡಲ್ಲಿ, ಅಂಡ್ ಯಾರು ಸೆಲೆಕ್ಟ್ ಆದ್ರೆ ಖುಷಿ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. 2 ಸೈಡ್ ಇರುತ್ತೆ, ಇನ್ಸೈಡ್ ಅಂಡ್ ಔಟ್ ಸೈಡ್. A great legend said, a circle has 2 sides, inside and outside. He thinks
Inside is kere and outside is dada. Kere dada, kere dada, kere dada. Inside and outside. ಎರಡು ಸೈಡ್ ಇರುತ್ತೆ, ಇನ್ಸೈಡ್ ಅಂಡ್ ಔಟ್ಸೈಡ್. ವಿನಯ್ ಗೌಡ ಅವರೇ, ನೀವ್ ಹೇಳಿ, ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ನೀವು ಜಡ್ಜ್ ಆಗಕ್ಕೆ ಏನಕ್ಕೆ ಹೋಗ್ಬೇಕು? ಮ್ಯಾಮ್, ನಾನು ಸ್ಕೂಲಲ್ಲಿ ಇದ್ದಾಗ ನಾನು ಯಾವಾಗ್ಲೂ ಟಾಪರ್ ಆಗಿದೆ. ನನ್ನಂತ ಇಂಟೆಲಿಜೆಂಟ್ ಪರ್ಸನ್ ನೀವು ಲೈಫಲ್ಲಿ ಯಾವತ್ತೂ ನೋಡಿರಲ್ಲ. ನಾನು ಕೇಳೋ ಪ್ರಶ್ನೆಗಳಿಗೆಲ್ಲ ಕಂಟೆಸ್ಟೆಂಟ್ಸ್ ಹತ್ರ ಉತ್ತರನೇ ಇರಲ್ಲ. ಅದಕ್ಕೆ ನಾನು ಜಡ್ಜ್ ಆಗಕ್ಕೆ ಲಾಯಕ್. ಓ, ಅಂತ ಪ್ರಶ್ನೆ ಏನ್ ಕೇಳ್ತೀರಾ ನೀವು? ಮ್ಯಾಮ್, ನೀವೇ ಹೇಳಿ, ಒಂದ್ ಸರ್ಕಲ್ಗೆ ಎಷ್ಟು ಸೈಡ್ ಇರುತ್ತೆ? ಸರ್ಕಲ್ ಸೈಡಾ? ಏನ್ ಸೈಡ್ ಇರಲ್ವಲ್ಲ? ರಾಂಗ್. 2 साइड इरुत्ते, इनसाइड एंड आउटसाइड. कन्नड़ा बिग बॉस कल्ट शो से एक चिल्लर शो बनने वाला है, लिख के रख लो. अग्नि परीक्षा बिग बॉस स्टार्ट हो चुका है, ऑडिशन स्टार्ट हो चुका है और मुझे लग रहा है कि ये शो के मेकर्स ना टैलेंट और मास अपील से ज्यादा सोशल मीडिया पॉपुलैरिटी को कंसीडर कर रहे हैं. मतलब जो कोई भी सोशल मीडिया में है, दे कैन बी पार्ट ऑफ बिग बॉस. अगर अगर आप मुझे कंसीडर करोगे, मैं एक कंटेंट क्रिएटर हूं और मेरी अच्छी खासी व्यूज है, फॉलोइंग है, अगर फेस वैल्यू है, डजंट मीन कि मुझे बिग बॉस में डाल दोगे तो आई कैन डू जस्टिस टू दैट शो. क्या मुझे वो कैपेसिटी है, वो कैरेक्टर है मेरे में जहां पे मैं मास ऑडियंस को अपील कर सकूं? मुझे नहीं लगता मैं कर पाऊंगा. अगर आप जजेस को देखो, चंदन शेट्टी हैं, श्रुति हैं, संगीता हैं और विनय गौड़ा, सॉलिड पैनल है. लेकिन कंटेस्टेंट्स आ रहे हैं भाई, एक से एक घटिया कंटेस्टेंट्स, देखने में मजा नहीं आ रहा. आई मीन 5 मिनट हम उनको स्क्रीन पे बेयर नहीं कर पा रहे हैं. सोचो 3 महीने बिग बॉस के अंदर हम उनको देख पाएंगे क्या? बिल्कुल नहीं देख पाएंगे भाई. कल्ट ऑडियंस है बिग बॉस की, इसको खराब मत करो. आपको क्या लगता है? आपको कोई कंटेस्टेंट अभी तक अच्छा लगा तो कॉमेंट में बताएं. मैं ವಿನಯ್ ಗೌಡ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಹೋಗಿ ಜಡ್ಜ್ ಮಾಡ್ಲಿಕ್ಕೆ ಹೋಗಿದ್ದಾನ ಅಥವಾ ಟ್ರೂತ್ ಪೇಜಸ್ಗೆ ಕಂಟೆಂಟ್ ಕೊಡಕ್ಕೆ ಹೋಗಿದ್ದಾನ ನಂಗಂತೂ ಅರ್ಥ ಆಗಲ್ಲ. ಮೊನ್ನೆ ಪ್ರೊಮೋದಲ್ಲಿ ಒಬ್ಬ ಹುಡುಗನ್ ಕೇಳ್ತಾ ಇದ್ದ ಅಲ್ವಾ, ಸರ್ಕಲ್ಗೆ ಎಷ್ಟು ಸೈಡ್ಸ್ ಅಂತ. ಅವನ್ ಪಾಪ ಮ್ಯಾಥ್ಸ್ ಪ್ರಕಾರ 0 ಅಂತ ಅಂದ ಅನ್ಸುತ್ತೆ, ಅಥವಾ ಇನ್ಫಿನಿಟಿ ಇಂದ ಹೇಳ್ಬೋದು. ಅವಾಗ ಇವನು ಸ್ಲೋ ಮೋಷನ್ ಅಲ್ಲಿ ಎದ್ದು ನಿಂತ್ಕೊಂಡು ಕ್ಲಾಪ್ಸ್ ಹಾಕೊಂಡು ಫುಲ್ ಆಟಿಟ್ಯೂಡ್ ಅಲ್ಲಿ 2 ಇನ್ಸೈಡ್ ಔಟ್ಸೈಡ್ ಅಂತ ಅಂದಲ್ಲ. ಅದನ್ನ ಕೇಳಿದಾಗ ನನಗೆ ಅನ್ಸಿದ್ದು, ಇದೇನಾದ್ರೂ ಬಿಗ್ ಬಾಸ್ ಶೋನ ಅಥವಾ ಕಿಂಡರ್ಗಾರ್ಡನ್ ಕ್ಲಾಸ್ ರೂಮ್ ಅಂತೇಳಿ. ಅಲ್ಲಿ ಮಕ್ಕಳೆಲ್ಲ ಹೇಳ್ತವೆ ಅಲ್ವಾ, ಬಟರ್ ತೆಗೆದು ಮೇಲಕ್ಕೆ ಎಸಿದ್ರೆ ಏನಾಗುತ್ತೆ, ಬಟರ್ಫ್ಲೈ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದೇ ಎಜುಕೇಶನಲ್ ಲೆವೆಲ್ ಇವನ್ಗೂ ಅಂತ ಅನ್ನಿಸ್ತು ನನಗೆ. ಆಮೇಲೆ ಇವನ್ ಮ್ಯಾಥ್ಸ್ ಪ್ರಕಾರ ಟ್ರಯಾಂಗಲ್ಗೆ ಎಷ್ಟು ಸೈಡ್ಸು? 3 ಸೈಡ್ಸಾ? ನೋ, ನಾಟ್ 3 ಸೈಡ್ಸ್, 5 ಸೈಡ್ಸ್. 3 ಸೈಡ್ಸ್ ಪ್ಲಸ್ ಇನ್ಸೈಡ್ ಔಟ್ಸೈಡ್, ಆರ್ ಜಸ್ಟ್ ಇನ್ಸೈಡ್ ಔಟ್ಸೈಡ್ 2 ಸೈಡ್ಸಾ? ನಂಗಂತೂ ಗೊತ್ತಿಲ್ಲ. ಆಮೇಲೆ ಸಿಲಿಂಡರ್ಗೆ ಟಾಪ್ ಬಾಟಮ್ ಇನ್ಸೈಡ್ ಔಟ್ಸೈಡ್ 4 ಸೈಡ್ಸು. ಆಮೇಲೆ ಕ್ಯೂಬ್ಗೆ ಟಾಪ್ ಬಾಟಮು ಲೆಫ್ಟು ರೈಟು ಬ್ಯಾಕು ಫ್ರಂಟು ಇನ್ಸೈಡು ಔಟ್ಸೈಡು 8 ಸೈಡ್ಸಾ? Oh my god, I can't do that kind of math. So anyway, ಈ ತರ ಒಂದು ರೆವಲ್ಯೂಷನರಿ ಥಿಯರಿನ ಸ್ಟಾರ್ಟ್ ಮಾಡಿರೋ ನಮ್ಮ ವಿನಯ್ ಗೌಡ ಅವರಿಗೆ ಮ್ಯಾಥಮೆಟಿಕ್ಸ್ ಸೈಡ್ ಇಂದ ನೊಬೆಲ್ ಪ್ರೈಸ್ ಕೊಡಬೇಕಾಗಿ ನಮ್ಮೆಲ್ಲರ ವಿನಂತಿ ಅಷ್ಟೇ. ನಿನ್ನೆ ಒಂದು ಕ್ಲಿಪ್ ನೋಡ್ತಾ ಇದ್ದೆ ಬಿಗ್ ಬಾಸ್ ಅಲ್ಲಿ ಅಗ್ನಿ ಪರೀಕ್ಷೆ ನಡೀತಾ ಇರುತ್ತೆ. ಅಲ್ಲಿ ಒಬ್ರು ವಿನಯ್ ಗೌಡ ಅವರು ಕ್ವಶನ್ ಕೇಳ್ತಾರೆ ಕಂಟೆಸ್ಟೆಂಟ್ಸ್ಗೆ, ಸರ್ಕಲ್ಸ್ಗೆ ಎಷ್ಟು ಸೈಡ್ಸ್ ಇರುತ್ತೆ ಅಂತ ಕೇಳ್ತಾರೆ. ಸೊ ಅವನು ಕಂಟೆಸ್ಟೆಂಟ್ ಆನ್ಸರ್ ಮಾಡ್ತಾನೆ, ಸರ್ಕಲ್ಸ್ಗೆ ಸೈಡ್ಸೇ ಇರಲ್ವಾ ಅಂತ. ದಟ್ ಇಸ್ ಕರೆಕ್ಟ್ ಆನ್ಸರ್. ಓಕೆ, ವಿನಯ್ ಗೌಡ ಅದೇ ಕಾನ್ಫಿಡೆಂಟ್ ಅಲ್ಲಿ ಕ್ಲಾಪ್ಸ್ ಹಾಕ್ತಾರೆ. ಫಸ್ಟ್ ಆಫ್ ಆಲ್ ವಿನಯ್ ಗೌಡ ಅವ್ರ ಕಾನ್ಫಿಡೆನ್ಸ್ಗೆ ಹ್ಯಾಟ್ಸ್ ಆಫ್. ಓಕೆ, ನಿಮ್ ಕಾನ್ಫಿಡೆನ್ಸ್ ಇದೆಯಲ್ಲ ಅದು ಅಲ್ಟಿಮೇಟ್ ಇದೆ. ಓಕೆ, ವಿನಯ್ ಗೌಡ ಅದು ತಪ್ಪು. ಆನ್ಸರ್ ಬಂದ್ಬಿಟ್ಟು ಸರ್ಕಲ್ಗೆ 2 ಸೈಡ್ಸ್ ಇರುತ್ತೆ, ಇನ್ಸೈಡ್ ಔಟ್ಸೈಡ್ ಅಂತ. ಆಮೇಲೆ ಆ ಹುಡುಗ ಕಂಟೆಸ್ಟೆಂಟ್ ರಿಯಾಕ್ಷನ್ ಮಾಡ್ತಾರೆ ನೋಡಿ, ಅದು ಮಾತ್ರ ಪೀಕ್ ಮೇಲ್ ಅಟಿಟ್ಯೂಡ್ ಅಂತ. ಕಂಟೆಸ್ಟೆಂಟ್ ರಿಪ್ಲೈಗೆ ಡಬಲ್ ಹ್ಯಾಟ್ಸ್ ಆಫ್. ಇಂತ ಜಡ್ಜ್ಗಳು ಇನ್ನು ಈ ಕಣ್ಣಿಂದ ಏನೇನ್ ನೋಡಬೇಕು ಗೊತ್ತಾಗ್ತಿಲ್ಲ ಅವ್ರಿಗೆ. ಕಾನ್ಫಿಡೆನ್ಸ್ ಹೆಂಗಿರ್ಬೇಕಂದ್ರೆ, ನೀವು ಆನ್ಸರ್ ತಪ್ಪು ಹೇಳಿದ್ರು ನಾನೇ ಸರಿ ಅಂತ ಇರಬೇಕು. ಆ ಆಟಿಟ್ಯೂಡ್ ಅಲ್ಲಿ ಬದುಕಬೇಕು ನೀವು, ಆ ಆಟಿಟ್ಯೂಡ್ ಅಲ್ಲಿ ಇರಬೇಕು. ಫಾರ್ ಎಕ್ಸಾಂಪಲ್, ಸರ್ಕಲ್ ಅಲ್ಲಿ ಎಷ್ಟು ಸೈಡ್ಸ್ ಇದೆ ಸರ್? ಸರ್ಕಲ್ ಅಲ್ಲಿ ಸೈಡ್ಸೇ ಇಲ್ಲ. ಯು ಆರ್ ರಾಂಗ್. ಸರ್ಕಲ್ ಅಲ್ಲಿ 2 ಸೈಡ್ ಇದೆ, ಇನ್ ಅಂಡ್ ಔಟ್. ಗೊತ್ತಾಯ್ತಾ? ಅಲ್ಲ, ಏನಕ್ಕೆ ಹೋಗ್ತಿದ್ಯಾ ನೀನು? ಅಲ್ಲ, ಏನು ಇಂಜಿನಿಯರಿಂಗ್ ಮಾಡ್ತಾ ಇದೆಯಾ? ಅಲ್ಲ, ಅಷ್ಟು ಗೊತ್ತಾಗಲ್ವಾ ನಿನಗೆ? ಅದಕ್ಕೇಲೋ ನಾನು ಚರ್ಚೆ ಕೂತಿರೋದಿಲ್ಲ. ಅಷ್ಟು ಕಾನ್ಫಿಡೆನ್ಸ್ ಇರಬೇಕು. ವೈವಾದಲ್ಲೂ ಅಷ್ಟೇ. ನೀವು ನಿಮ್ಗೆ ಯಾರನ್ನ ವೈವಾ ಕೇಳಿದ್ರೆ ಕಾನ್ಫಿಡೆನ್ಸ್ ಆಗಿ ಹೇಳಿ, ತಪ್ಪಿದ್ರು ಪರವಾಗಿಲ್ಲ.
ಕಾನ್ಫಿಡೆನ್ಸ್ ಆಗಿ ಹೇಳಿ. ವಾಟ್ ಈಸ್ ಕಂಪ್ಯೂಟರ್? ಕಂಪ್ಯೂಟರ್ ಇಸ್ ನಾಟ್ ಎನ್ ಎಲೆಕ್ಟ್ರಾನಿಕ್ ಡಿವೈಸ್. ಕಾನ್ಫಿಡೆನ್ಸ್, ನಾನೇ ಸರಿ. ಸರ್ ಬಿಗ್ ಬಾಸ್ ಆಗಿದ್ದಾಗೂ ಅಷ್ಟೇ ತಿಂತಾ ಇರಲಿಲ್ಲ ನಾನು. ಅಲ್ಲಿ ಬಿರೆ ಪಾರಂ ಕಳಿ ಕೊಡ್ತಾ ಇದ್ರು, ಅದ್ರಕ್ಕೆ ಕಿತ್ಲಾಟ. ಆ ಒಂದ್ ಪೀಸ್ ಹೆಚ್ಚಿಗೆ ಬಿದ್ಬಿಟ್ರೆ ಮಕ್ಕಳು ನೋಡಕ್ ಆಗಲ್ಲ. ಅಯ್ಯಪ್ಪ ಬಿಗ್ ಬಾಸ್ ಹೋಗ್ಬೇಕನ್ಬಿಟ್ಟು ಏನೇನ್ ವಾರಸ ಬೀಳ್ತಾರ. ಅವ್ರು 2 ವರ್ಷದಿಂದ ನನ್ನಿಂದೆ ಬಿದ್ದಿದ್ ಬಿಗ್ ಬಾಸ್. ಅಗ್ನಿ ಪರೀಕ್ಷೆ 60 ಜನ, ಲಕ್ಷಾಂತರ ಆಡಿಷನ್. ಅಪ್ಪ ಅದೆಲ್ಲಾನು ನೋಡಿ TRP ಗೋಸ್ಕರ ಸುಮ್ಮನೆ ಜನಗಳನ್ನ ಮುಚ್ಚಿಡ್ಸೋದು ಎತ್ತು. ಏನ್ ವಿನೋಣ ನಿನ್ ಆಟಿಟ್ಯೂಡು? ನಾನೇ ಜಡ್ಜ್ ಅನ್ನೋದು ನಿನ್ ಎತ್ತಿಗೆ ಹತ್ತದಂಗಿದೆ. ಅಣ್ಣ ನನ್ ವಿಡಿಯೋ ಕ್ಲಿಪ್ ಇದೆ, ನೋಡ್ಕೊಂಡ್ ಬನ್ನಿ. 12 ಸೀಸನ್ ಬಿಗ್ ಬಾಸ್ ಹೋಸ್ಟ್ ಮಾಡಿದಂತ ಸುದೀಪ್ ಅಣ್ಣನು ಯಾವತ್ತೂ ಈ ತರ ಯಾರಿಗೂ ಮಾತಾಡಿಲ್ಲ. ನೀನ್ ಬಂದ್ಬಿಟ್ಟು ಜಡ್ಜ್ ಆಗ್ಬಿಟ್ಟು ಮಾತಾಡ್ತಿದ್ಯಾ. ಅಣ್ಣ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಆ ಕಂಟೆಸ್ಟೆಂಟ್ಸ್ ಇರೋದ್ರಿಂದಾನೆ ನಿನ್ನ ಅಲ್ಲಿ ತಗೊಂಡ್ ಕೂರ್ಸಿರೋದು. ಅವರೇ ಇಲ್ಲ ಅಂದ್ರೆ ನಿನ್ನೂ ಮನೆ ಕಳಿಸ್ಬಿಡ್ತಾರೆ. ಅಂತವ್ರಲ್ಲಿ ನೀನ್ ಅವ್ರನ್ನೇ ಗೆಟ್ ಔಟ್ ಅಂತ ಹೇಳ್ತಾ ಇದೀಯಾ? ಡಿಸಿಷನ್ ನಿಮ್ ಕೈನಲ್ಲಿಲ್ಲ. ಓಕೆ, ಗೆಟ್ ಔಟ್ ಬೇಡ. ಗೆಟ್ ಔಟ್ ಬೇಡ ಬ್ರೋ. ಯಾಕೆ? ನಾನು ಈ ಗೆಟ್ ಔಟ್ ಅನ್ಸ್ಕೊಳಕ್ ಬಂದಿಲ್ಲ. ನನ್ಗೂ ನಿಮ್ಗೆ ನಾನು ವಾದ ವಿವಾದ ಇದ್ರೆ ಗೆಟ್ ಔಟ್ ಅನ್ನೋದಿದೆ. ಅದನ್ನ ಮತ್ತೆ ಅವ್ರು ಕ್ವಶನ್ ಮಾಡಿದಾಗ ರಿಟರ್ನ್ ಅದನ್ನ ಸಮರ್ಥನೆ ಕೊಡೋದು ಬೇರೆ. ಇದನ್ನ ದುರಹಂಕಾರದ ಪರಮಾವಧಿ ಅಂತಾರೆ. ಯೋಗ್ಯತೆ ಇಲ್ಲ ನಿಮ್ಗೆ, ನಾಲಾಯಕ ಜಡ್ಜ್ಗಳಂತ ಕರೀಬಹುದು. ಒಬ್ಬರಿಗಾದ್ರೂ ನೋಡಿ, ಇನ್ನೊಬ್ಬ ಯಾವನು ಇದಾನಲ್ಲ ನಿರೂಪಕ, ಅವನು ಒಬ್ಬರಿಗಾದ್ರೂ ರೆಸ್ಪೆಕ್ಟ್ ಕೊಟ್ಟು ಮಾತನಾಡ್ತಿದ್ದಾನ ಅಂದ್ರೆ ನೀವು ಜನಸಾಮಾನ್ಯರನ್ನ ಇಷ್ಟು ಕೀಳಾಗಿ ನೋಡ್ತಾ ಇರೋದು ಯಾಕೆ? ಬಿಗ್ ಬಾಸ್ ಇರೋದು ಜನಸಾಮಾನ್ಯರಿಂದ, ಜನಸಾಮಾನ್ಯರೇ ಬಿಗ್ ಬಾಸ್ ಅನ್ನ ನೋಡ್ತಾ ಇರೋದು. ಬಟ್ ಜನಸಾಮಾನ್ಯರು ಇದಾರೆ ಅನ್ನೋ ಒಂದು ಕಾರಣಕ್ಕಾಗಿ ಅವ್ರನ್ನ ಹೇಗ್ ಬೇಕು ಮಾತಾಡ್ತಿದ್ದೀರಾ ಬರೀ ಏಕವಚನದಲ್ಲಿ. ಬಾರೋ ಹೋಗೋ, ನಿನ್ನ ಯೋಗ್ಯತೆ ಇಲ್ಲ ನಿನ್ಗೆ ಅದು ಇದು ಅಂತ ಹೇಳಿ. ಪಾಪ ಅಮುಕು ಮಂಜ ಏನಿದಾನಲ್ಲ, ಆ ಮಂಜನಿಗೂ ಕೂಡ ಒಂದು ಅವಕಾಶ ಇತ್ತು, ಇರ್ಲೇ ಇಲ್ಲ. ಆರಂಭದಲ್ಲಿ ಆತನಿಗೆ ಒಂಥರ ಡಿಪ್ರೆಷನ್ಗೆ ಹೋಗೋ ತರ ಮಾಡ್ಬಿಟ್ರಿ. ಶಾಕ್ ಆದ ಆತ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ. ಸೊ ನನ್ನ ಪ್ರಕಾರ ಈ ಬಿಗ್ ಬಾಸ್ ಜಡ್ಜ್ ಅನ್ನೋದು ಆ ಗೌರವ ಏನಿದಿಲ್ಲ, ಆ ಚೇರ್ಗೆ ಇರುವಂತ ಗೌರವ, ಇವರು ಅಗೌರವವನ್ನು ತಂದಿದ್ದಾರೆ ಆ ಚೇರ್ಗೆ. ಯೋಗ್ಯತೆ ಇಲ್ಲ ಇವರಿಗೆ. ನನ್ನ ಪ್ರಕಾರ ಮೊದಲಿಗೆ ಬಿಗ್ ಬಾಸ್ ಜಡ್ಜ್ಗಳೇ ಸರಿ ಇಲ್ಲ. ಟಾಸ್ಕ್ ಕೊಡೋದು ಗೊತ್ತಿಲ್ಲ, ಯಾರನ್ನ ಆಯ್ಕೆ ಮಾಡೋದು ಗೊತ್ತಿಲ್ಲ. ನನ್ನ ಪ್ರಕಾರ ಈ ಶ್ರುತಿ ಮತ್ತೆ ವಿನಯ್ ಅಂಡ್ ಸಂಗೀತ, ಈ 3 ನಾಲ್ಕೆ. ಒಬ್ರು ಚಂದನ್ ಓಕೆ ಅಂದ್ರೆ, ಚಂದನ್ ಯಾಕೆ ಓಕೆ ಅಂತ ಹೇಳಿದ್ರೆ ಆತ ಏನೇ ಟಾಸ್ಕ್ ಕೊಟ್ಟಿದ್ರು ಕೂಡ ಅಟ್ಲೀಸ್ಟ್ ಆತನ ಮೇಲೆ ಏನಾದ್ರೂ ನಾಮಿನೇಷನ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಮಾತಿನ ಚಿಕ್ಕಮಕ್ಕಿ ಆದ್ರೂ ಕೂಡ ಅಪೋನೆಂಟ್ ಇರುವಂತ ವ್ಯಕ್ತಿ ಮೇಲೆ ನೋಡಿನೇ ಆತ ಕೊಡ್ತಾನೆ. ಸೊ ಹಂಗಾಗಿ ಓಕೆ, ಚಂದನ್ ಶೆಟ್ಟಿ ಓಕೆ. ಉಳಿದಿರುವಂತ 3 ಜಡ್ಜಸ್ ಗಳು ಏನಿದಾರಲ್ಲ, ಇವರಿಗಂತೂ ಆ ಜಡ್ಜ್ ಮೇಲೆ ಸೀಟ್ ಮೇಲೆ ಕೂತ್ಕೊಳ್ಳೋಕೆ ಯೋಗ್ಯತೆ ಇಲ್ಲ. ಅಗ್ನಿ ಪರೀಕ್ಷೆ ಆಗಬೇಕಾಗಿರೋದು ಈ ಸ್ಪರ್ಧಿಗಳಿಗಲ್ಲ, ಇವರಿಗೆ ಅಗ್ನಿ ಪರೀಕ್ಷೆ ಆಗಬೇಕು. ಮೊದಲು ಇವರ ಮೆಂಟಲ್ ಹೇಗಿದೆ ಅಂದ್ರೆ ಮೆಂಟಲ್ ಹೆಲ್ತ್ ಯಾವ ರೀತಿಯಾಗಿದೆ ಅನ್ನೋದ್ರ ಇವರಿಗೆ ಮೊದಲು ಅಗ್ನಿ ಪರೀಕ್ಷೆ ಆಗಬೇಕಾಗತ್ತೆ. ಇವ್ರನ್ನ ಮೊದಲು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಬೇಕು. ಅಂದಾಗ ಮಾತ್ರ ಈ ಬಿಗ್ ಬಾಸ್ ಸರಿ ಹೋಗುತ್ತೆ ಅಂತ ಅನ್ಸುತ್ತೆ. ನಿಜವಾಗ್ಲೂ ಕೂಡ ತುಂಬಾ ಬೇಸರ ಇದೆ ನನಗೆ ಈ ಸ್ಪರ್ಧಿಗಳನ್ನ ನೋಡೋ ರೀತಿಯಲ್ಲಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್ ಅಷ್ಟೇ.